ಜಬಲೋ ಚಂದ್ರನಾಥ ಸ್ವಾಮಿ ಭಗವಾನ್ ಕಿ ಜೈ. ನಮ್ಮ ಜೈನ ಕಾಶಿ ಮೂಡಬಿದ್ರೆಯ ಬಡಗ ಬಸದಿ ಅತ್ಯಂತ ಪ್ರಾಚೀನ ಬಸದಿಗಳಲ್ಲಿ ಒಂದು. ಇಲ್ಲಿ ಪ್ರತಿ ವರ್ಷವೂ ಕೂಡ ನೈವೇದ್ಯ ಪೂಜೆ ಎಂದು ಡಿಸೆಂಬರ್ ತಿಂಗಳಿನಲ್ಲಿ ನಡೆಯುತ್ತದೆ. ಅದು ಧನು ಸಂಕ್ರಮಣದಲ್ಲಿ ನಡೆಯುವಂಥ ಪೂಜೆ. ಅದು ಹೆಚ್ಚಾಗಿ ಮಕರ ಸಂಕ್ರಾಂತಿಗಿಂತ ಮೊದಲು ಧನುರ್ಮಾಸದ 1 ತಿಂಗಳ ಅವಧಿಯಲ್ಲಿ ನಡೆಯುವ ಪೂಜೆಯಲ್ಲಿ ಗುರುಗಳ ಬಸದಿಯ 2 ಪೂಜೆ ಆದ ಮೇಲೆ 1000 ಕಂಬದ ಬಸದಿ, ತದನಂತರ ಆಗುವಂಥದ್ದು ಬಡಗ ಬಸದಿಯ ಪೂಜೆ. ಇಲ್ಲಿ ವಿಶೇಷ ಫಾಲ್ಗುಣ ಬಹುಳ ದಶಮಿಗೆ ಧ್ವಜಾರೋಹಣಗೊಂಡು ನಂತರ ಚತುರ್ದಶಿಗೆ ರಥೋತ್ಸವ ನಡೆಯುವುದು ಕ್ರಮ. ರಥೋತ್ಸವ ಅಂದರೆ 2 ರೀತಿಯಲ್ಲಿ ನಡೆಯುತ್ತದೆ. ಒಂದು ಸಮೋಸರಣದು. ಸಮೋಸರಣದ ಪ್ರತೀಕವಾಗಿರತಕ್ಕಂಥ ಜಿನಮಂದಿರಗಳಲ್ಲಿ ಭಗವಂತನನ್ನು ಚಲಿಸುವ ಸಮೋಸರಣವಾದ ರಥದಲ್ಲಿ ಇಟ್ಟು ಜನಸಾಮಾನ್ಯರೂ ಕೂಡ ಭಗವಂತನನ್ನು ಗರ್ಭಗೃಹದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾರಿಗೆ ನೋಡುವುದಕ್ಕೆ ಅವಕಾಶವಿಲ್ಲವೋ ಅವರೆಲ್ಲರಿಗೂ ಕೂಡ ಸಮಸ್ತ ಸಮುದಾಯಕ್ಕೆ ಭಗವಂತ ಹೊರಗೆ ಬಂದು ಸಮೋಸರಣದಲ್ಲಿ ಕುಳಿತುಕೊಳ್ಳುತ್ತಾರೆ. ಸಮೋಸರಣದಲ್ಲಿ ಅಂದರೆ ರಥದಲ್ಲಿ ಕುಳಿತುಕೊಳ್ಳುತ್ತಾರೆ. ಚಲಿಸುವ ರಥ ಅಂದರೆ ಅದು ಸಮೋಸರಣದ ಪ್ರತೀಕವಾಗಿರ್ತಕ್ಕಂಥ ರಥೋತ್ಸವ. ಆ ರಥವು ಸಮೋಸರಣದ ಪ್ರತೀಕವಾಗಿದ್ದು ಅದರಲ್ಲಿ ಸುಮಾರು 15 ಅಡಿ ಎತ್ತರದಲ್ಲಿ ಭಗವಂತನು ವಿರಾಜಮಾನಗೊಳ್ಳುತ್ತಾರೆ. ಸುಂದರವಾದ 1 ಅಡಿ ಎತ್ತರದ ಚಂದ್ರನಾಥರ ಅಷ್ಟಧಾತುವಿನ ಬಿಂಬ ಅದರಲ್ಲಿ ಇಟ್ಟು ಅದನ್ನು ಎಳೆಯುವುದು. ಅಂದರೆ ಕೇವಲ ಬಸದಿಗೆ 10 ಹಲವು ಜನಗಳನ್ನು ಮಾತ್ರ ಇದ್ದರೆ ಸಾಲುವುದಿಲ್ಲ. ಊರಿನ ಸಮಸ್ತರೂ ಬಂದು ಆ ಬೃಹದಾಕಾರವಾಗಿರ್ತಕ್ಕಂಥ ರಥ ಎಳೆದಾಗ ಸಮಸ್ತ ಸಮುದಾಯಕ್ಕೆ ಭಗವಂತನ ದಿವ್ಯಧ್ವನಿಯಲ್ಲಿ ಮೊಳಗಿದಂಥ ಸಪ್ತತತ್ವ, ನವಪದಾರ್ಥ, 6 ದ್ರವ್ಯಗಳು, ಅವರ ಸಂಸಾರದ ಬಂಧನದಿಂದ ಬಿಡುಗಡೆಗೊಳ್ಳುವಂಥ ವೈರಾಗ್ಯಾದಿ ಷಟ್ ಕ್ರಿಯೆಗಳು ಮೊದಲಾದ ಎಲ್ಲ ಗುಣವಿಶೇಷಗಳನ್ನು ಕೂಡ ನಾವು ಪಡೆಯುವುದು ಸಾಧ್ಯವಿದೆ. ಈ ನೆಲೆಯಲ್ಲಿ ರಥೋತ್ಸವವು ಧರ್ಮಜಾಗೃತಿಯ ಒಂದು ಉತ್ಸವವಾಗಿದೆ. ಇಲ್ಲಿ ಆತ್ಮಕಲ್ಯಾಣ ಮತ್ತು ಪರಕಲ್ಯಾಣ ಭಾವನೆಗೆ ಅವಕಾಶವಿದೆ. ಈ ನೆಪದಲ್ಲಿ ಅನೇಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗುತ್ತವೆ. ಸಾಮಾಜಿಕ ನೆಲೆಯಲ್ಲಿ ಆಹಾರ ದಾನ, ಅಭಯದಾನ, ಔಷಧ ದಾನ, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವಂಥ ವಿದ್ಯಾದಾನವೂ ಕೂಡ ಈ ಸಂದರ್ಭದಲ್ಲಿ ನಡೆಯುತ್ತದೆ. ಒಟ್ಟಂದದಲ್ಲಿ ಸಮೋಸರಣದ ಪ್ರತೀಕವಾಗಿರ್ತಕ್ಕಂಥ ಜಿನಮಂದಿರಗಳು ಒಂದು ವರ್ಷಪೂರ್ತಿ ಒಳಗಿನ ಗರ್ಭಗೃಹದಲ್ಲಿ ಭಗವಂತನಿದ್ದರೆ ಸ್ಥಿರವಾದ ಸಮೋಸರಣವಾಗಿರುತ್ತದೆ. ಅದು ಚಲಿಸುವ ಸಮೋಸರಣ ಅಂದರೆ ವರ್ಷದಲ್ಲಿ 1 ಬಾರಿ ಒಂದು ಬಸದಿಗೆ 3 ಬಾರಿ ಪ್ರದಕ್ಷಿಣೆಯನ್ನು ಮಾಡುವಂಥದ್ದು. ಈಗಾಗಲೇ ತಿಳಿಸಿರುವಂತೆ ಬಡಗು ಬಸದಿಯ ಸ್ಥಿರವಾದ ಸಮೋಸರಣ ಜಿನಮಂದಿರವಾಗಿದೆ. ಚಲಿಸುವ ಸಮೋಸರಣ ರಥವಾಗಿದೆ. ಹಾಗಾಗಿ ಈ ರಥೋತ್ಸವದಲ್ಲಿ ನಾವೆಲ್ಲರೂ ಚಲಿಸುವ ರಥವನ್ನು ಎಳೆಯುವವರು ಶ್ರಾವಕ ಶ್ರಾವಕಿಯರೇ ಆಗಿದ್ದಾರೆ. ಭಗವಂತನ ಗಂಭೀರವಾಗಿರ್ತಕ್ಕಂಥ ಈ ರಥದ ಉತ್ಸವದ ಸಂದರ್ಭದಲ್ಲಿ ಒಂದು ಸರ್ವಾಣ್ಯ ಯಕ್ಷನ ಉತ್ಸವವು ನಡೆಯುತ್ತದೆ. ಅವನು ಸಮೋಸರಣದಲ್ಲಿ ದಿವ್ಯಧ್ವನಿ ಹೊರಡುವ 3-4 ಹೊತ್ತು ಅಂತ ಹೇಳಿದ್ದಾರೆ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಮತ್ತು ರಾತ್ರಿ. ಈ ಸಂದರ್ಭಗಳಲ್ಲಿ ದಿವ್ಯಧ್ವನಿ ಹೊರಡುವ ಮೊದಲು ಧರ್ಮಚಕ್ರವನ್ನು ಹಿಡಿದಂಥ ಸರ್ವಾಣ್ಯ ಯಕ್ಷ ತನ್ನ ಆಧ್ಯಾತ್ಮ ನೃತ್ಯದ ಮೂಲಕ ಶಬ್ದಗಳಿಂದ ತತ ವಿತತ ಘನ ಸುಶಿರದ ಶಬ್ದಗಳಿಂದ ಎಲ್ಲರನ್ನು ಆಕರ್ಷಿಸುತ್ತಾ ಆನಂದ ನೃತ್ಯವನ್ನು ಗೈಯುತ್ತಾ ಬನ್ನಿ ಬನ್ನಿ ಬನ್ನಿ, ಎಲ್ಲರೂ ಸಪ್ತತತ್ವ ನವಪದಾರ್ಥಗಳನ್ನು ನೀಡಿ ಸಂಸಾರದ ಜಂಜಾಟದಿಂದ ಪಾರುಗೊಳಿಸುವಂಥ ಭಗವಂತ ನಮ್ಮ ಹತ್ತಿರದಲ್ಲೇ ಇದ್ದಾರೆ. ಅವರ ಸಮೋಸರಣದಲ್ಲಿ ನಾವೆಲ್ಲರೂ ಭಾಗವಹಿಸಿ ಭವ್ಯಾತ್ಮರಾಗೋಣ, ಆನಂದದಿಂದ ಸಂಸಾರದ ದುಃಖ ಜಂಜಾಟಗಳಿಂದ ಮುಕ್ತರಾಗೋಣ ಎನ್ನುವ ಸಂದೇಶಗಳನ್ನು ನೀಡುತ್ತಾನೆ. ಈ ಸಂದರ್ಭದಲ್ಲಿ ದೀವಟಿಗೆಯವರು, ಚಾಮರದಾರಿಗಳು ಮತ್ತು ಚೆಂಡೆ, ವಾಲಗ ಮೊದಲಾದ ಅನೇಕ ಮಂಗಲ ವಾದ್ಯಗಳೊಂದಿಗೆ ಮಂಗಲ ಕಲಶವನ್ನು ಹಿಡಿದು ಚಾಮರದಾರಿಗಳು, ದೀಪದವರು ಎಲ್ಲರೂ ಕೂಡ ಸರ್ವಾಣ್ಯ ಯಕ್ಷನೊಂದಿಗೆ ಹೋಗುತ್ತಾರೆ. ಅದರಲ್ಲಿ ತೀರ್ಥಂಕರ ಬಿಂಬಗಳೂ ಇರುತ್ತವೆ. ಕೆಲವು ಬಾರಿ ತೀರ್ಥಂಕರ ಬಿಂಬಗಳ ಬದಲಾಗಿ ಯಕ್ಷಿಯರ ಪ್ರತಿಮೆಯೂ ಇರುವುದು ವಿಶೇಷ. ಆದರೆ ಹೆಚ್ಚಾಗಿ ನಾವು ತೀರ್ಥಂಕರರ ಬಿಂಬಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುವುದರಿಂದ ಆ ಬಿಂಬದ ಮೊದಲು ಸರ್ವಾಣ್ಯ ಯಕ್ಷನ ಧರ್ಮಚಕ್ರವಿರುತ್ತದೆ. ಅವನು ಕೈ ಬೀಸಿ ಕರೆಯುತ್ತಾನೆ. 2 ಕೈಯಲ್ಲಿ ಕೈ ಮುಗಿದು 2 ಕೈಯಲ್ಲಿ ಧರ್ಮಚಕ್ರವನ್ನು ಹಿಡಿದು
ತನ್ನ ವೈಕ್ರಿಯಕ ಶಕ್ತಿಯಿಂದ ಧರ್ಮದ ಆಧ್ಯಾತ್ಮ ನೃತ್ಯವನ್ನು ಗೈಯುತ್ತಾ ಉತ್ಸಾಹದಿಂದ ಎಲ್ಲರನ್ನು ಕೈಬೀಸಿ ಕರೆಯುತ್ತಾನೆ. ಈ ಕೈಬೀಸಿ ಕರೆಯುವ ಕ್ರಮವೇ ಅದರಲ್ಲಿ ನಮ್ಮ ವಿಶೇಷವಾದಂತಹ ಶ್ರೀಬಲಿ ಉತ್ಸವ ಎಂದು ಹೇಳುತ್ತಾರೆ. ಶ್ರೀ ವೀತರಾಗ ಭಗವಂತನ ಉತ್ಸವವೇ ಶ್ರೀಬಲಿ ಉತ್ಸವ. ಅದರಲ್ಲಿ ದಿಕ್ಪಾಲಕರಿಗೆ ಬಲಿ, ಪೂಜೆ, ಷೋಡಶ ಉಪಚಾರ ಇತ್ಯಾದಿಗಳನ್ನು ಕೊಟ್ಟು ವಾಯುಕುಮಾರನು ಅದರ ಬಸದಿಯನ್ನು ಸ್ವಚ್ಛಗೊಳಿಸುತ್ತಾನೆ, ಮೇಘಕುಮಾರನು ತಂಪುಗೊಳಿಸುತ್ತಾನೆ. ಹೀಗೆ ಒಂದೊಂದು ದೇವರು ಕೂಡ ಒಂದೊಂದು ರೀತಿಯ ವಿಶೇಷತೆಯನ್ನು ಅಲ್ಲಿ ತಮ್ಮ ಕರ್ತವ್ಯವನ್ನು ನಿಭಾಯಿಸುತ್ತಾರೆ. ಪಟ್ಟಾಚಾರ್ಯರನ್ನು ಮುಂದೆ ಇಟ್ಟುಕೊಂಡು ವಿಶೇಷವಾದ ಸ್ತುತಿ ಮತ್ತು ಭಕ್ತಿಯೊಂದಿಗೆ ಅಭಿಷೇಕವು ಪ್ರಾರಂಭವಾಗುತ್ತದೆ. ಆನಂತರ ಎಳನೀರಿನ ಅಭಿಷೇಕ, ಆನಂತರ ವಿಶೇಷವಾಗಿ ನಮ್ಮ ಹಾಲಿನ ಅಭಿಷೇಕದಿಂದ ಚತುಷ್ಕೋನ ಕುಂಭಕಲಶ ಮತ್ತು ಕಲ್ಕಚೂರ್ಣದ ಅಭಿಷೇಕ, ಅರಶಿನದ ಅಭಿಷೇಕ, ಕಷಾಯದ ಅಭಿಷೇಕ, ಆನಂತರ ಚತುಷ್ಕೋನ ಕುಂಭದ ನಂತರ ನಡೆಯುವಂಥ ವಿಶೇಷವಾದಂಥ ಶ್ರೀಗಂಧ, ಚಂದನ, ಅಷ್ಟಗಂಧ ಅಭಿಷೇಕ ನಡೆಯುತ್ತದೆ. ವಿಶೇಷವಾಗಿ ಇಂಥ ಅಭಿಷೇಕವನ್ನು ಕಣ್ತುಂಬ ನೋಡಿ ಮನತುಂಬ ಸಮ್ಯಕ್ ದರ್ಶನ ಜ್ಞಾನಚಾರಿತ್ರವನ್ನು ತುಂಬಿಕೊಂಡು ನಾವು ಸಂವತ್ಸರಣದ ಸಂದೇಶ ನೀಡುವ ಭಗವಂತನ ಭಕ್ತಿಯನ್ನು ಮಾಡಿದಂತೆ ನಮ್ಮ ಕರ್ಮದ ನಿರ್ಜರೆಗಳು ತನ್ನಿಂದ ತಾನಾಗಿ ಇಳಿದು ಹೋಗುತ್ತವೆ. ಮಹಾಶಾಂತಿದಾರದೊಂದಿಗೆ ಆ ದಿನದ ಕಲಶಾಭಿಷೇಕ, ಕನಕಾಭಿಷೇಕ ಮತ್ತು ವಿಶೇಷವಾದ ಪುಷ್ಪ ಅರ್ಚನೆ, ಆನಂತರ ಮಹಾಶಾಂತಿದ ಸುಗಂಧ ಕಲಶಾಭಿಷೇಕ ಆದ ಮೇಲೆ ಎಲ್ಲರೂ ಗಂಧೋದಕವನ್ನು ಸ್ವೀಕಾರ ಮಾಡಿ ಭಗವಂತನಿಗೆ ನಮಿಸಿ ಅಂದಿನ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ನೀಡುತ್ತಾರೆ. ಓಂ ಶಾಂತಿ ಶಾಂತಿ ಶಾಂತಿ.